ವಿಶ್ವಾರಾಧ್ಯರು ತವರನ್ನು ಆಡಿದ್ದೇನೆ. ಇವತ್ತು ತೊಟ್ಟಲ ಕಾರ್ಯಕ್ರಮ ನೋಡಿದ ಕ್ಷಣ ಬಹುಶಃ ಮಾಡಿ ಅಂದು ನಾವು ನೀವು ಎಲ್ಲರೂ ಇದ್ದೆವು ಏನೋ ಗೊತ್ತಿಲ್ಲ, ಈ ಸಂಭ್ರಮ ಗವಾರದಲ್ಲಿ ಕಂಡಂತ ಒಂದು ಸಂಭ್ರಮ ಮತ್ತು ಬೆನಕನಹಳ್ಳಿಯಲ್ಲಿ ಕೂಡ ಕಂಡಿವನ್ನುವಂತ ಭಾವನೆ ಬಂದಂತದ್ದಾಗ್ತದೆ. ಆ ಒಂದು ವಿಚಾರದಲ್ಲಿ ಇವತ್ತು ಸುಮಾರು ವಾರದಲ್ಲಿ ಇದು ತಿಂಗಳಲ್ಲಿ ಯಾವಾಗ ಒಮ್ಮೆ ಆಗಲಿ ವರ್ಷದಾಗ ಸುಮಾರು ಬಾರಿ ನಾನು ಸೇಡಂ ತಾಲೂಕ ಈ ಕಡೆ ಎಲ್ಲ ಕಾರ್ಯಕ್ರಮಕ್ಕೆ ಯಾವ್ದಾರ ಒಂದು ಊರಿಗೆ ಬಂದಿರ್ತೀನಿ. ಮೊನ್ನೆ ತಾನೇ ಅವರು ರಾಜ್ಕುಮಾರ್ ಪಾಟೀಲ್ ಅವರು ಹೇಳಿದಂಗೆ ಇಲ್ಲಿ ನಾಚವರ್ಕ್ ಬಂದಿದ್ದೆ. ನಾಚವರ್ಕ್ ಬಂದೆ, ಅಲ್ಲಿ ಕಾರ್ಯಕ್ರಮ ಆಯ್ತು. ನಿಮ್ಮ ಪೂಜ್ಯರು ಬಂದಾಗ ಆಯ್ತ್ರಪ್ಪ ಬರ್ತೀನಿ ಅಂತ ತಿಳ್ಕೊಂಡು ನಾ ಹೇಳಿದೆ, ಬಂದೆವು. ನಾಚವರದಲ್ಲಿನೂ ಟೋಟಲ್ ಕಾರ್ಯಕ್ರಮ ಇತ್ತು. ಮತ್ತ ಈ ಊರಾಗ ನಾನು ಸಹಜ ಬರಂಗ ಬಂದೆ. ಇವತ್ತು ಇಲ್ಲಿ ಟೋಟಲ್ ಕಾರ್ಯಕ್ರಮ ಇತ್ತಂದ್ರೆ ಭವಿಷ್ಯ ಮಾಡಿ ವಿಶ್ವಾರಾಧ್ಯರು ಅದೇನಂತಾರ, ಈ ಭಾಗ ತೊಟ್ಟಲಿಟ್ಟು ತೂಗಿಲಿ ಅನ್ನುವಂತ ಶಬ್ದ ಏನು ಬರ್ತದಲ್ಲ, ಎಲ್ಲಾ ಭಾಗದಲ್ಲಿ ನಂದೊಂದು ಒಂದೊಂದು ಸ್ವಭಾವ ಬೇರೆ ಇದ್ರೆ, ಆದ್ರ ಈ ಭಾಗದಲ್ಲಿ ಯಾವಾಗಲೂ ಕೂಡ ತೊಟ್ಟಲಿಟ್ಟು ತೂಗುವಂತ ಕಾರ್ಯಕ್ರಮ ಪ್ರತಿಯೊಂದು ಊರಾಗ ನಡೀತದ. ಅಲ್ಲಿ ನೀ ಬಾ ಅಂತ ತಿಳ್ಕೊಂಡು ಅವ್ರ ಸಂಕಲ್ಪ ಇತ್ತು ಏನೋ ಗೊತ್ತಿಲ್ಲ, ಇವತ್ತು ಅದೇ ತೊಟ್ಟಲಕ್ಕೆ ಮತ್ತೆ ನಾ ಇಲ್ಲಿ ಬಂದಂತದ್ದಾಗ್ಯದ. ಆ ಒಂದು ವಿಚಾರದಲ್ಲಿ ನೀವೆಲ್ಲರೂ ಕೂಡ ಸುಮಾರು 2 ಗಂಟೆಯಿಂದ ಇದು 2 ತಾಸಿಂದ ಕುಂತಾರ ಅಂತ ತಿಳ್ಕೊಂಡು ಶಾಸ್ತ್ರಗಳು ಪೂಜ್ಯರೆಲ್ಲ ಹೇಳಿದ್ರು. ಇಲ್ಲಿ ಮೊದಲು ಯಾವ ಸ್ವಾಮಿಗಳಿದ್ರು ನನಗೆ ಗೊತ್ತಿಲ್ಲ. ಅವ್ರು ಸಾತ್ವಿಕ ಪಾಪ ಸರಳರು. ನೀವೆಲ್ಲರನ್ನ ಕರ್ಕೊಂಡು ಎಲ್ಲರನ್ನ ಕುಂದರ್ಸಿ ಶಾಲ್ ಹುಡುಕ್ಯಾಡಿ ಬಂದು ಸನ್ಮಾನ ಮಾಡೋ ಸ್ವಾಮೀಜಿ ಅವ್ರ ಪಾಪ. ಯಾಕಂದ್ರೆ ಮಠ ಮಂದಿರಗಳಂತ ತಿಳ್ಕೊಂಡಂದ್ರೆ ಎಲ್ಲರನ್ನ ಕರೆದುಕೊಂಡು ಎಲ್ಲರಿಗೂ ಶಾಂತಿ ಸಮಾಧಾನ ಸದ್ಗತಿ ಕೊಡತಕ್ಕಂಥ ಮಠ ಮಂದಿರಗಳು ಮತ್ತು ಸ್ಥಾನಗಳು ಯಾವ್ದಾದ್ರಿದ್ರೆ ಅದು ಮಠ ಮಂದಿರ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಇವತ್ತು ನೀವೆಲ್ಲ ಸುಮಾರು 1000 ಜನ ಇಲ್ಲಿ ಸಮೀರಿತಗೊಂಡಂಥವ್ರಾಗಿದ್ರಿ. ಈಗ ನೋಡ್ರಿ, ಎಲ್ಲರೂ ಎಲ್ಲೇ ಹೋಗ್ತಿರ್ತೀರಿ, ಒಂದು ಹೋಟೆಲ್ ಕೂತ್ರಿ, ನಾಷ್ಟ ಮಾಡ್ತೀರಿ, ಮಾಡಿದ ನಂತರ ಅಂತೀರಿ ಹೋಟೆಲ್ದಾಗ ಕುಂತಾಗ ನಮ್ಮ ಊರಾಗ ಪುರಾಣ ಭಾರಿ ನಡೆದಂತ ಯಾರು ಅನ್ನಂಗಿಲ್ಲ. ಮಣ್ಣಿ ಇದೆ ಈ ಒಗ್ಗರಣೆ ನೋಕಲ್ಲಿ ಇದ್ರಾಗ ಭಾರಿ ಮಾಡ್ತಾರ ಒಗ್ಗರಣೆ ಅಂತ ಅಂತಾರೆ. ಅಲ್ಲಿ ಇಲ್ಲೇ ಅಲ್ಲಿ ನೋಡ್ಬೇಕಲ್ಲಿ ಭಾರಿ ಮಣ್ಣು ತಿಂದೇವಪ್ಪ ಎಂತದ ಅಂತ ಅಂತಿರ್ತಾರ. ಮೊನ್ನೆ ಅಲ್ಲಿ ತಿಂದು ಚಲೋ ಇಲ್ಪ, ಇಲ್ಲಿ ಚಲೋ ಅದ ಅಂತ ಅಂತಿರ್ತಾರೆ. ಅಂದ್ರೆ ಹೋಟೆಲ್ದಾಗ ಕುಂತಾಗ ನೀವೆಲ್ಲ ಸಿನಿಮಾ ನೋಡ್ಲಾಕ್ ಹೋಗಿದ್ದೀರ ಅಂತಂದ್ರ ಸಿನಿಮಾ ಇದೇನು ಹೇಳ್ಬಾರ್ದು, ಅವಾಗ ನೋಡಿದ್ದೆ ಸಿನಿಮಾ, ಏನ್ ಸಿನಿಮಾಪ್ಪ ಇದೇನು ನಡಿ ವೇಸ್ಟ್ ಅಂತಾರೆ. ಆದ್ರ ಅಲ್ಲಿ ಹೋಗಿ ಕುಂತಲ್ಲಿ ಅಲ್ಲಲ್ಲಿ ಅದರ ವಿಚಾರ ಬರುವಂತದ್ದಾಗ್ತದ. ಎಲ್ಲವನ್ನು ಮರೆತು ದೈವಿ ಭಾವನೆ ಮತ್ತು ಶಾಂತಿ ಸಮಾಧಾನ ಸದ್ಗತಿ ಸಿಗತಕ್ಕಂತ ಸ್ಥಾನಗಳು ಯಾವ್ದಾದ್ರಿದ್ರ ಅದು ಮಠ ಮಂದಿರ ಮತ್ತು ಇಂಥ ಸತ್ಕಾರ್ಯಗಳು ನಡೆಯತಕ್ಕಂಥ ಕಾರ್ಯಕ್ರಮ. ಅದನ್ನ ಪೂಜ್ಯರು ಕೈಗೊಂಡಾರ. ಅದು ಬಹಳ ದೊಡ್ಡದ ವಿಚಾರ. ಯಾಕಂತಂದ್ರೆ ನಾವೆಲ್ಲರೂ ದಾನ ಧರ್ಮ ಪುಣ್ಯ ಪರೂಪಗೆಲ್ಲ ಕೊಡ್ತಿರ್ತೀವಿ ನಾವು. ಆದ್ರ ಇಲ್ಲಿ ಕೊಡೋದು ಹೆಂಗಂತ ತಿಳ್ಕೊಂಡು ಕೇಳಿದ್ರೆ, ನೀವು ದಾನ ಕೊಟ್ರಿ ಒಂದ್ ಸರ್ತ್ ಮೈಕಿನಾಗ ಹೇಳಿದ್ರಿ, ಪಾಪ ಅವರೆಂತ ದಾನ ಕೊಟ್ರೆ ನಿಮ್ಗೆ ಗೊತ್ತದೇನೋ. ಅನ್ಯೇನ ಕ್ಷಣಿಕ ತೃಪ್ತಿ ಜ್ಞಾನಿಯನ ಯಾವ ಜೀವನ ಪರ್ಯಂತ. ಇವತ್ತು ಮನುಷ್ಯ ರೊಕ್ಕ ಕೊಡ್ಬೋದು, ರೂಪಾಯಿ ಕೊಡ್ಬೋದು, ಚಂದ ಕರೆದು ಮನ್ಯಾಗ ಊಟ ಮಾಡಿಸ್ಬೋದು. ಆದ್ರ ಆ ಸುಖ ಯಾವ್ದಂತ ತಿಳ್ಕೊಂಡು ಕೇಳಿದ್ರ, ಸುಖ ಯಾವ್ದಕ್ಕಂತೀವಿ ಅಂತ ತಿಳ್ಕೊಂಡು ಕೇಳಿದ್ರ, ಒಮ್ಮೆ ಉಂಡುಗಳೇ ಇನ್ನೊಮ್ಮೆ ಹಸು ಆಗಿರ್ಬಾರ್ದು, ಆ ಸುಖಕ್ಕೆ ಸುಖ ಅಂತ ತಿಳ್ಕೊಂಡು ಕರೆಯುವಂತವ್ರು ಆಗ್ತದೆ. ಈಗ ನೀವು ಎಷ್ಟೇ ಊಟ ಮಾಡಿದ ತಕ್ಷಣ ಬಹಳ ಹಸು ಆಗಿತ್ತಪ್ಪ ಅಂತ ತಿಳ್ಕೊಂಡು ಅಂತೀವಿ, ಊಟ ಮಾಡ್ತೀವಿ, ಮತ್ತೆ ಗಾಡ್ಯಾಗ ಕುಂತ ಹೋಗಿ ಮತ್ತೆ ಹಂಗೊಂದು ಯಾವ್ದೋ ಊರು ಬರೋದ್ರಾಗ ಒಂದು 3-4 ತಾಸು ಆದಾಗ ಊಟ ಮಾಡಮ್ರಪ್ಪ, ಬಳತಾಯ್ತಪ್ಪ ಊಟ ಮಾಡಿ ಸ್ವಲ್ಪ ಚಾನ ಕುಡಿಯೋ ಏನಾರು ನಾಷ್ಟಾನ ಮಾಡಮ್ಮ ಅಂತ ತಿಳ್ಕೊಂಡು ಹೇಳ್ತೀನಿ. ಅಂದ್ರೆ ಉಂಡು ಮತ್ತೊಮ್ಮೆ ಬೇಕನ್ನುವಂಥ ಸುಖ ಅಲ್ಲ. ಒಮ್ಮೆ ಊಟ ಮಾಡಿದ್ರೆ ಹಿಂಗ್ ಉಂಡಿರ್ಬೇಕು, ಇನ್ನೇನು ಬೇಡಪ್ಪ ಅನ್ನುವಂತ ಹೊಟ್ಟೆ ತುಂಬಿರ್ಬೇಕು. ಅಂತ ಸುಖವನ್ನು ಯಾರು ಕೊಟ್ಟಾರ ಅಂದ್ರೆ ಪರಮ ಪೂಜ್ಯ ಸ್ವಾಮಿಗಳು ಕೊಟ್ಟಾರ. ಈ ಪುರಾಣದ ಊಟ ಮಾಡಿದ ತಕ್ಷಣ ನೀವು 1 ವರ್ಷ ಆದ್ರೂ ಕೂಡ ಆ ಪರಮ ಸುಖ ನಿಮ್ಮಲ್ಲಿ ಉಳ್ಕೋಬೇಕು. ಅದಕ್ಕಾಗಿ ಅಂದ್ರು ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿ. ಆ ಪರಮ ಸುಖ ಎಲ್ಲಿ ಸಿಗುತ್ತಂದ್ರ ಇಂಥ ಪೂಜ್ಯ ಸ್ವಾಮಿಗಳ ಹೊರತು ಸಿಗುವಂತದ್ದಾಗ್ತದ. ನಮ್ಮೂರಿನ ಜನತೆಗೆ, ನಮ್ಮ ಸುತ್ತಮುತ್ತ ಇದ್ದಂಥ ಜನತೆಗೆ ಈ ಒಂದು ಜ್ಞಾನದ ಹಸಿವು ನೀಗಿಸೋಣ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಪೂಜ್ಯರು ಪಾಪ ಇಂಥ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತವರಾಗಿದ್ದಾರ.
ಆ ಪೂಜ್ಯರಿಗೆ ಏನೂ ಇಲ್ಲ, ನೀವೆಲ್ಲರೂ ಕೂಡಿ ಏನ್ ಅನ್ಬೇಕಂತಂದ್ರ ಪಾಪ ನಾ 3 ಮುತ್ಯ ಅಂದ್ರೆ ಸಾಕು ಅವ್ರ ಹೊಟ್ಟೆ ತುಂಬಿದಂಥದ್ದು ಆಗ್ತದೆ. ಈಗ ನೀವೆಲ್ಲರೂ ವಿಚಾರ ಮಾಡ್ರಿ, ಆ ಸ್ವಾಮಿಗಳು ಯಾರು ಅಂತ ತಿಳ್ಕೊಂಡ್ರೆ ಆ ಸ್ವಾಮಿಗಳು ಯಾರು ಅಲ್ಲಪ್ಪ ಅಂತ ಅನ್ಬಾರ್ದು ನೀವು. ಸ್ವಾಮಿಗಳು ಯಾರು ಅಂತ ತಿಳ್ಕೊಂಡ ಅಚಾನಕ್ ಯಾರಾದ್ರೂ ಕೇಳಿದ್ರಿ, ನೀವು ಊರಿಗೆ ನೀವು ಯಾರೋ ಹೋಗಿರ್ತೀರಿ, ಗೌಡ್ರು ಸಾವುಕಾರು ಮತ್ತೊಬ್ರು ಮೋದಬ್ರು ಹೋಗಿರ್ತೀರಿ, ಯಾರೋ ಕೇಳ್ತಾರ ಯಾಕಪ್ಪ ಮಕ್ಳು ಎಷ್ಟಾಗ್ಯಾವ ಅಂತೇಳಿ. ನಿಮ್ಮ ಮನ್ಯಾಗ ಬಿಡು ಈಗೇನು ಭಾಳ ಹಡಂಗಿಲ್ಲ, ಯಾರು ಆ ಮಾತು ಬೇರೆ, 1 ಅಥವಾ 2 ಇರ್ತಾವ, 2 ಇದ್ದು ಅಂದ್ರೆ ನೀವೇನಂತೀರಿ, 2 ಮಕ್ಕಳಪ್ಪ, 2 ಗಂಡು 1 ಹೆಣ್ಣು ಅಂತ ಅಂತೀರಿ. ನಾನು ನಿಮಗೊಂದು ಸಂದೇಶ ಕೊಡ್ತೀನಿ, ಏನಂತ ತಿಳ್ಕೊಂಡು ಕೇಳಿದ್ರ, ಮಠ ಮಂದಿರಗಳನ್ನು ತಕ್ಕಂಥದ್ದು ಭಕ್ತರು ಎತ್ತಿ ಹಿಡಿದ್ರ ಸಂಭ್ರಮಿಸ್ತಾವ, ಕೈ ಬಿಟ್ರಿ ಅಂದ್ರೆ ಬಿದ್ದು ಹೋಗ್ತಾ ಅಷ್ಟೇ, ಮತ್ತೊಂದು ಏನಿಲ್ಲ. ಯಾಕಂದ್ರೆ ಅಂತ ಒಂದು ವಿಚಾರದಲ್ಲಿ ಆ ಸ್ವಾಮಿಗಳ ಬಗ್ಗೆ ನೀವೇನ್ ಹೇಳ್ಬೇಕಂತ ಕೇಳಿದ್ರೆ, ಮಕ್ಕಳು ಎಷ್ಟಪ್ಪ ಅಂತ ತಿಳ್ಕೊಂಡು ಕೇಳಿದ್ರ 2 ಮಕ್ಕಳು ಗಂಡಸ್ ಮಕ್ಕಳು 1 ಹೆಣ್ಮಕ್ಳು ಇತ್ತಂತಂದ್ರೆ 3 ಗಂಡಸ್ ಮಕ್ಕಳು ಅಂತ ಹೇಳ್ರಿ. 3 ಬಗಲಾಗ ಯಾರಿದ್ರ ತಮ್ಮ 2 ನೀವು 3 ಅಂತೇನೋ ಅಂತ ತಿಳ್ಕೊಂಡಂದ್ರ ಎಲ್ಲರೂ ಹಿರಿಯರು ಮತ್ತೊಬ್ರು ಮಗದೊಬ್ರು ಎಲ್ಲರೂ ಅನ್ರಿ, ಆ ಮಂದಿ ಈ ಮಂದಿ ಅಂತಲ್ಲ, ಎತ್ಕೊಂಡವ್ರು ಕೂಸು ಸ್ವಾಮಿಗಳು ಅಂದ್ರ ನೀವೇನಂತೆ ಅಂತ ಕೇಳಿದ್ರ 2 ಮಕ್ಕಳು ಮನೆಯಾಗಿರ್ತಪ್ಪ, ಇನ್ನೊಂದು ಮಗ ಮಠದಾಗಿರ್ತಂದು ಬಿಡ್ರಿ, ಬಹಳ ದೊಡ್ಡ ಕಲ್ಯಾಣ ಆಗ್ತದೆ ನಿಮ್ಗೆ ಅನ್ನುವಂತ ವಿಚಾರವನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಪೂಜ್ಯ ಇದು ನಮ್ಮ ಅನುಭಾವಿಗಳಾದಂತ ರಾಜಕುಮಾರ್ ಪಾಟೀಲ್ ಅವರು ಹೇಳಿದ್ರು, ಪೂಜ್ಯರ ಬಾಯಿಂದ ವಿಶ್ವಾರಾಧ್ಯರ ಬಗ್ಗೆ ಕೇಳೋಣ ಅಂತ ತಿಳ್ಕೊಂಡು ಅಂದಾಗ ಒಂದು ಧಾರ್ಮಿಕ ಪರಂಪರೆಯಲ್ಲಿ ತನ್ನದೇ ಆದಂತ ಒಂದು ಶಿಷ್ಟಾಚಾರ ಅದ. ಏನ್ ಶಿಷ್ಟಾಚಾರ ಅಂದ್ರೆ, ಯಾವುದೇ ಪುರಾಣಕ್ಕೆ ಹೋದಂತ ಸಂದರ್ಭದಲ್ಲಿ ಮುಂದಿನ ವಿಷಯಗಳನ್ನು ಹೇಳಬಾರದು ಅಂತ ತಿಳ್ಕೊಂಡು ಕಂಡೀಷನ್ ಅದ. ಅದಕ್ಕೆ ವಿಶ್ವಾರಾಧ್ಯರ ಬಗ್ಗೆ ನಾ ಏನಾದರೂ ಪವಾಡಗಳನ್ನು ಹೇಳಿದ್ರ ಸಾಂಗ್ಗಳು ಅರೆ ನಾಡದ ನಾನೇನು ಹೇಳ್ಬೇಕಪ್ಪ ಅನ್ನತಕ್ಕಂತ ಮಾತು ಬಂದಂತದ್ದಾಗ್ತದ. ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂತ ವಿಶ್ವಾರಾಧ್ಯರು ಸಂಚಾರ ಮಾಡ್ಕೊಂತ ಬಂದು ಆತ್ಮೋನ್ನತಿಗಾಗಿ ಅಲ್ಲಲ್ಲಿ ತಪೋನುಷ್ಠಾನಗಳನ್ನು ಮಾಡುತ್ತಾ ಆ ತಪಸ್ಸಿದ್ಧಿಯ ಫಲವನ್ನು ತಂದು ಅದೇ ತುಮಕೂರು ಕ್ಷೇತ್ರದಲ್ಲಿ ನೆಲೆಗೊಂಡು ನಿಂತ ಪುಣ್ಯಾತ್ಮರು ಸುಮಾರು ಶಿವರಾತ್ರಿ ದಿನ ರಾತ್ರಿ 2:43 ಆಗಿರ್ತದ. ಅವಾಗ ವಿಶ್ವಾರಾಧ್ಯರು ಒಮ್ಮೆದಾನ ಎದ್ದು ಬಿಡ್ತಾರ, ಮನಸ್ಸಿನ ಸುಮ್ಮಲ್ಕೊಂಡಿರ್ತಾರ. ಅವ್ರೇನ್ ಹಸಿವು ತೃಷೆ ನಿದ್ರೆ ಅನ್ನುವಂಥದ್ದು ಆ ಪುಣ್ಯಾತ್ಮ ಹತ್ರ ಇದ್ದಿದ್ದಿಲ್ಲ. ಯಾರಾದ್ರೂ ಒಂದು ಊಟ ಮಾಡ್ಸಕತ್ರ ಹಂಗೆ ಮಾಡೋದು, ಬಿಟ್ರು 15 ದಿನ ತಿಂಗ್ಳುಗಟ್ಲೆ ಅಷ್ಟೇ ಬಿಟ್ಟು ಬಿಡೋದು. ಮಲ್ಕೋಬೇಕಂದ್ರ ಮಲ್ಕೊಳ್ಳೋದು, ಎದ್ದು ತಿರುಗಾಡ್ಲಕತ್ತ ಸುಮ್ ತಿರುಗಾಡೋದು. ಆ ಒಂದು ವಿಚಾರದಲ್ಲಿ ಇದ್ದಂತ ವಿಶ್ವಾರಾಧ್ಯರು ಅಣಿಮಾದ್ಯಾಶ್ಯ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡು, ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ, ಪ್ರಾಕ್ಷಮ್ಯ, ವಶತ್ವ, ಈಶತ್ವ, ಈ ಸಿದ್ಧಿಗಳು ಸುಮಾರು ವೀರಾಂಜನೇಯ ಸ್ವಾಮಿ ನಂತರ ರಾಮಕೃಷ್ಣ ಪರಮಹಂಸರಿಗೆ ಒಲಿದದ್ದು ಅಂತ ಹೇಳ್ತಾರೆ. ನಂತರ ಪರಿಪೂರ್ಣ ಸಿದ್ಧಿಗಳನ್ನು ವಶ ಮಾಡಿಕೊಂಡಂತ ಈ ಶತಮಾನದ ಪುಣ್ಯ ಪುರುಷರು ಯಾರು ಅಂತ ತಿಳ್ಕೊಂಡು ಹೇಳಿದ್ರೆ ಅದು ವಿಶ್ವಾರಾಧ್ಯರು ಅಂತ ತಿಳ್ಕೊಂಡು ಅವರು ಮಾಡುವಂತ ದಿವ್ಯ ದೃಷ್ಟಿ ಮತ್ತು ಅವರ ಜೀವನಗಳಿಂದ ನಾವು ತಿಳ್ಕೊಳ್ತಕ್ಕಂಥವ್ರು ಆಗ್ತೀವಿ. ಅಂತಹ ವಿಶ್ವಾರಾಧ್ಯರು ರಾತ್ರಿಗೆ ಎದ್ದ ನಂತರ ಒಮ್ಮೆ ಎದ್ದು ಹಿಂಗೆ ನೋಡಿದ್ರಂತ, ಒಬ್ಬೊಬ್ಬರು ಅಷ್ಟಮ ಸಿದ್ಧಿಗಳು ತಮ್ಮ ದೇಹದಲ್ಲಿದ್ದಂತ ಸಿದ್ಧಿಗಳು ಹೊರಗೆ ಬಂದಂತ ಸ್ವಾಮಿ, ಇಂಥ ಕಲಿಯುಗದಲ್ಲಿ ಶ್ರೀದೇವಿಗಾಗಿ ಕಾಠಿಣ್ಯ ತಪಸ್ಸನ್ನು ಮಾಡಿ ಕಲಿಯುಗದಲ್ಲಿ 8 ಸಿದ್ಧಿಗಳನ್ನ ಯಾರು ಹೊಲಿಸ್ಕೊಂಡಿದ್ದಿಲ್ಲ, ನೀವು ಹೊಲಿಸ್ಕೊಂಡಿದ್ದೆ ಅಂತ ಅಂದ ಬಳಿಕ ಇದುವರೆಗೂ ನಿನಗೆ ಸೇವಾ ಮಾಡ್ಕೊಂತ ಬಂದೀವಿ ನಾವು, ನೀನೇ ಸೇವಾ ದೇಹ ಬಿಟ್ಟು ಹೋಗ್ತಿ ಅಂತಂದ್ರ ನಾವು ನಿನ್ ಬಿಟ್ಟು ಹೋಗಮನು ಅಂತ ತಿಳ್ಕೊಂಡು ಕೇಳಿದಾಗ ವಿಶ್ವಾರಾಧ್ಯರಂತ, ನಾ ಏನು ನಿಮಗೆ ಕರೆದಿಲ್ಲ, ದೇವಿ ಅಪ್ಪನಿಗೆ ಕೊಟ್ಟಾಳ ಅಂತ ತಿಳ್ಕೊಂಡು ನೀವು ನಮ್ಮಲ್ಲಿ ಬಂದು ನೀವು ಕುಂತಂತವ್ರಾಗಿದ್ದೀರಿ, ನೀವು ಬರಾಕ ನಿಮ್ಮಿಚ್ಛೆ ಹೋಗಾಕ ನಿಮ್ಮಿಚ್ಛೆನ, ನಾ ಈ ಕ್ಷೇತ್ರದಲ್ಲಿ ಎಲ್ಲಿವರೆಗೂ ನನ್ನ ಹೆಸರಿರ್ತ ಅಲ್ಲಿವರೆಗೂ ನೀವು ಕಾಲು ಕಟ್ಕೊಂಡು ಇಲ್ಲಿ ಬಿದ್ದುಕೊಂಡಿರ್ಬೇಕ್ರಿ ಅಂತ ವಿಶ್ವಾರಾಧ್ಯ ಅಂತ. ಅವಾಗ ನಮ್ಮ ಸ್ಥಾನ ತೋರಿಸುವಂತ ತಿಳ್ಕೊಂಡಂದಾಗ ಒಂದೊಂದು ಸಿದ್ಧಿಗೆ ಒಂದೊಂದು ಸ್ಥಾನವನ್ನ ವಿಶ್ವಾರಾಧ್ಯರು ತೋರಿಸಿದ್ರು. ನಿಮಗೆ ಏನ್ ಬೇಕು ಕೊನೆಯದಾಗಿ ಅಂತ ತಿಳ್ಕೊಂಡಂದಾಗ ವಿಶ್ವಾರಾಧ್ಯ ಕೇಳಿದ್ರಂತ, ನನಗೇನು ಬೇಕಾಗಿಲ್ಲ, ಸಾಕು ಬೇಕುಗಳನ್ನ ಎರಡನ್ನು ಏಕಾಗಿ ಮಾಡಿಕೊಂಡಂತ ನನಗ ನಾ ಏನ್ ಕೇಳಿ ನೀ ಏನು ಕೊಡ್ತಿ, ನಾ ಕೇಳೋದು ಬೇಡ, ನೀ ಕೊಡೋದು ಬೇಡ, ಬಂದಕ್ಕೆ ಕೊಡೋದ ನಿನ್ನ ಕರ್ತವ್ಯ ಇದ್ದದ್ದಾದ್ರೆ ಮುಂದೆ ಕಾಲಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದು ಯಾರು ದರ್ಶನ ಮಾಡಿ ಕಟ್ಟಿ ಸುತ್ತಕೊಂಡು ಹೋಗ್ತಾರ, ಬೇಡಿದವ್ರಿಗೆ ಬೇಡಿದ್ದು ಕೂಡ ನನಗೇನು ಬೇಕಾಗಿಲ್ಲ ಅಂದ್ರೆ ಅದು ವಿಶ್ವಾರಾಧ್ಯ. ಅಂತ ದಿವ್ಯ ತಪಸ್ಸನ್ನ ತಾನು
ಒಲಿಸಿಕೊಂಡಂತ ದಿವ್ಯ ಶಕ್ತಿಯನ್ನ ಆ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಆ ಕ್ಷೇತ್ರವನ್ನ ಕೈಲಾಸವನ್ನಾಗಿ ಮಾಡಿದಂತ ಪುಣ್ಯಾತ್ಮ ವಿಶ್ವಾರಾಧ್ಯರು ಅಂತಹ ಪುಣ್ಯಾತ್ಮರ ಒಂದು ಸ್ಮರಣೆಯಲ್ಲಿ ಈ ಒಂದು ಪುರಾಣ ಪ್ರವಚನವನ್ನು ನಡೆಯತಕ್ಕಂಥವ್ರಾಗ್ತಾರೆ. ಮನಸ ಏವ ಸ್ಮರಣಾಮಿ ಪುಣ್ಯಮೂರ್ತಿ ಸ್ಥಿತಿಗತ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ವ್ಯಕ್ತಿ ಮತ್ತು ಶಕ್ತಿಯ ಬಗ್ಗೆ ಪುರಾಣ ಪ್ರವಚನದಲ್ಲಿ ಮನಸ್ಸಿನಿಂದ ಹಚ್ಚಿ ಮನಸ್ಸಿನಿಂದ ಕೇಳಿ ಅದರಲ್ಲಿ ಶ್ರದ್ಧಾತ್ಮಕವಾದಂತಹ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಪುಣ್ಯ ಪುರುಷರು ಎಲ್ಲಿರ್ತಾರಂತಂದ್ರ ನಮ್ಮ ಎದುರೇ ಇರ್ತಾರ ಅನ್ನುವಂತಹ ಮಾತನ್ನ ಇತಿಹಾಸಗಳಿಂದ ನಾವು ಕೇಳತಕ್ಕಂಥವ್ರಾಗ್ತೀವಿ. ಆ ಒಂದು ಪರಂಪರೆಯಲ್ಲಿ ಇವತ್ತು ಅಭ್ಯರ್ಥಿ ಈ ಕ್ಷಣ ಯಾರಾದ್ರೂ ಹೋಗಿ ನಮಸ್ಕಾರ ಮಾಡಿ ಮುತ್ಯ ನೀ ಎಲ್ಲಿದೆಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಲ್ಪ ಯಾಕೆ ಬೆನಕನಳ್ಳಿ ದಿನ ಕರೆಯಕತ್ತಾರಲ್ಲ ಅಲ್ಲಿ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಮುತ್ಯ ಅಲ್ಲಿ ಹೇಳ್ಬೋದೇನನ್ನುವಂತ ವಾತಾವರಣವನ್ನ ನೀವೆಲ್ಲರೂ ಕೂಡ ಪೂಜ್ಯರ ಮುಖೇನ ಅದು ಸೃಷ್ಟಿ ಮಾಡಿದಂಥವರಾಗಿದ್ದೀರಿ. ಅಂತ ಒಂದು ಪುಣ್ಯವತ್ಪತ್ತವಾದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ನಾವು ಹೇಳಿದಂತೆ ಮತ್ತೆ ಯಾವ ಪವಾಡಗಳ ಬಗ್ಗೆ ಹೇಳಬಾರ್ದು. ನಾವು ಪುರಾಣ ಯಥಾ ರೀತಿಯಾಗಿ ನಾಳಿನಿಂದ ನಡ್ಕೊಂಡು ಹೋಗುವಂತದ್ದಾಗ್ತದ. ಈ ಪುರಾಣ ಪ್ರವಚನವನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ. ನಮ್ಮೆಲ್ಲರೂ ಇವತ್ತು ತೊಟ್ಟಲು ತೂಗಿತಂತಂದಾಗ ವಿಶ್ವಾರಾಧ್ಯರಿಗೆ ನಾವು ಕೇಳ್ಕೊಮ, ಗುರುನಾಥ ಈ ಶೇಡಂ ಭಾಗಕ್ಕೆ ನಾವು ಆದಾಗ ಯಾವ ಭಾಗವನ್ನು ತೊಟ್ಟಲೆ ಕಾಣ್ತದಪ್ಪ, ಅದಕ್ಕೆ ನಾವು ದುಡಿದು ಏನಾದ್ರೂ ಕೂಲಿ ನಾವು ಕೊಡಂಗಿತ್ತಂದ್ರ ಶೇಡಂ ಭಾಗಕ್ಕೆ ತೊಟ್ಟಲಿಟ್ಟು ತೂಗಂಗ ಮಾಡಪ್ಪ ಪುಣ್ಯಾತ್ಮ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಕಡೆಯಿಂದ ವಿಶ್ವರಾಧನೆಲ್ಲ ಕೇಳ್ಕೊಳ್ತಕ್ಕಂಥವ್ರಾಗ್ತೀವಿ. ಅಂತ ಸರ್ವಶಕ್ತ ಸಮರ್ಥರಾದಂತ ವಿಶ್ವಾರಾಧ್ಯರ ಪುಣ್ಯ ಚರಿತ್ರೆಯನ್ನು ಕೇಳಿ ನೀವೆಲ್ಲರೂ ಪುನೀತರಾಗರಿ ಎನ್ನುವಂತ ವಿಚಾರ ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಈ ಊರಿನ ಪುಣ್ಯ ಪುರುಷ ಅಧಿದೈವದವರು ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕರುಣಿಸಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರು.